ನಾಷ್ಟಕ್ಕೆ ಕೇಳಿದ್ರಿ ಇವತ್ತು ನನ್ನ ಹೆಂಡತಿ ಒಂದು ಅರ್ಧ ತಾಸು ನಿಂದ್ರಿ ಸ್ಪೆಷಲಾಗಿ ಮಾಡ್ಕೊಂಡು ಬರ್ತೀನಿ ನಾಷ್ಟಕ್ಕೆ ಬಿಸಿ ಬಿಸಿದು ತಿನ್ನಟ್ರಿ ಅಂತ ಹೇಳಿ ಹೋದಾಕಿ ಒಂದು ತಾಸು ಆಯ್ತು ಇನ್ನೂ ಬರಲ್ಲ ಅಡುಗೆ ಮನೆ ಅಂತ ಏನು ಮಾಡ್ಲಾಕತ್ತಿರ್ಬೇಕು ಅಂತ ಸ್ಪೆಷಲ ಕೆಂಚಿ ಇವತ್ತು ನಾಷ್ಟ ತಗೊಂಡು ಬರ್ತೀಯೇನಿಲ್ಲ ತಗೊಂಡ್ ಹೊಂಟಿ ನಿಂದಿರ್ರಿ. ಅತ್ತ ಖಾಲಿ ಕೈ ಬೀಸ್ಕೊಂಡು ಬಂದುಳಲ್ಲ ಇಕ್ಕಿ ಕೆಂಚಿ ನಾಷ್ಟ ಎಲ್ಲಿ ಇದೇ 5 ನಿಮಿಷ ಇಷ್ಟಕ್ಕೆ ನಿಂತಿರಿ, ಇನ್ನೊಂದು 5 ನಿಮಿಷ ನಿಂದಿರಿ, ತಗೊಂಡ್ ಬರ್ತೀನಂತ. ಒಂದು ತಾಸು ಆಯ್ತು ಕೇಳ್ದಾಗೊಮ್ಮೆ ಇದೇ ಹೇಳತ್ತಿದಿ ಅಂಥದ್ದು ಸ್ಪೆಷಲ್ ನಾಷ್ಟ ಏನು ಮಾಡ್ಲಾಗತ್ತಿದ್ದು ಅದು ಹೇಳು. ಅದು ತರದ ಆಮೇಲೆ ಇರಲಿ, ಮೊದಲು ಮಾಡ್ಲತ್ತಿದ್ರೆ ಏನು ಅದು ಹೇಳು. ಏನ್ ಸ್ಪೆಷಲ್ ನಾಷ್ಟ ಗೊತ್ತೇನ? ಜವಿ ಗೋಧಿದು ಉಪ್ಪಿಟ್ಟು ಮಾಡ್ಲಾಕತ್ತೀನಿ. ಇದು ಸ್ಪೆಷಲ್ ನಾಷ್ಟ. ಈ ಸ್ಪೆಷಲ್ ನಾಷ್ಟಕ್ಕೆ ನಾನು 1 ಗಂಟೆ ಕಾಯ್ಬೇಕಾಯ್ತಾ? ಅಲ್ಲ, ಜವಿ ಗೋಧಿ ಉಪ್ಪಿಟ್ಟು ಮಾಡ್ಲಿಕ್ಕೆ 1 ತಾಸು ಟೈಮ್ ತಗೊಂಡು ನೀ ಏನಾರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಸ್ತಾಗಿ ಏನಾರ ನಿನಗೆ ಪಾಯಸ ಅದು ಮಾಡ್ಲಿಕ್ಕೆ ಹೇಳಿದ ಅಂತಂದ್ರೆ ಏನು ಇವತ್ತು ಇಡೀ ದಿನನೇ ತಗೋತಿದ್ದ ಏನು ಸುದ್ದೇನೋ ನೀನು? ಅಲ್ಲ, ಒಂದು ಉಪ್ಪಿಟ್ಟಿಗೆ 1 ತಾಸು ಬೇಕಾ ಮಾಡ್ಲಕ್ಕ? ಮಾಡೋದೇ ಉಪ್ಪಿಟ್ಟ, ಅದ್ರಾಗೆ ಮತ್ತೆ ಇಷ್ಟೊಂದು ಬಿಲ್ಡಪ್ ಬೇರೆ. ಕೆಲಸ ಮಾಡು, ಇದೇನೋ ಪೇಸಲ್ಲ ಜವಿ ಗೋಧಿ ಉಪ್ಪಿಟ್ಟು ಮಾಡಿದಲ್ಲ ಅದು ನೀನೇ 3 ಹೊತ್ತು ತಿಂದು ಬಿಡು ಇವತ್ತು. ನನಗಂತರೂ ಬೇಡ, ನಾನಂತರೂ ಹೊರಗೆ ತಿಂತೀನಿ, ಮಸಾಲೆ ದೋಸೆ ತಿಂತೀನಿ 3 ಹೊತ್ತು. ಇವತ್ತು ನಾನು ಹೊರಗೆ ನಾಷ್ಟ ಊಟ ಎಲ್ಲ ಹೊರಗೆ ಮಾಡ್ತೀನಿ. ನೀನು ಅದೇನು ಕುದಿಸಿದಲ್ಲ ಜವಿ ಗೋಧಿ ಉಪ್ಪಿಟ್ಟು ಅದನ್ನ ನೀನೇ ತಿನ್ನು. ನಿಮ್ಮ ಸಲಿಂದು ನಾನು ಎಷ್ಟು ಇಷ್ಟಪಟ್ಟು ಮಾಡೀನಿ ಗೊತ್ತೇನು ಜವಿ ಗೋಧಿ ಉಪ್ಪಿಟ್ಟು. ನಮ್ಮ ಮನ್ಯಾಗ ತವ್ರ ಮನೆಯಂದು ಜವಿ ಗೋಧಿ ತೊಗೊಂಡು ಬಂದು ಒಡಿಸ್ಕೊಂಡು ಬಂದು ಉಪ್ಪಿಟ್ಟು ಮಾಡಿದ್ರೆ ನಿಮಗೆ ಹೋಗಲ್ಲ. ಮಸಾಲೆ ದೋಸೆ ಬೇಕತ್ತ, ಮಸಾಲೆ ದೋಸೆ. ಎದಕ್ಕೆ ಬೇಕ್ರಿ? ಊರ್ದ ಎಣ್ಣೆ ಹಾಕಿ ಮಾಡ್ತಾರೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಜವಿ ಗೋಧಿ ಆರೋಗ್ಯಕ್ಕೆ ಕೆಟ್ಟ ಒಳ್ಳೇದು ಗೊತ್ತೇನು? ತಿಂಗಳದಾಗ 1-2-3 ಸರಿ ಮಾಡಿದ್ರೆ ಉಪ್ಪಿಟ್ಟು ತಿಂತಾರ. ಅದು ಬಿಟ್ಟು ತಿಂಗಳದಾಗ 15 ದಿನ ಬರೀ ಉಪ್ಪಿಟ್ಟು ಮಾಡ್ಕೊಂಡು ಕುಂತಾರ. ಯಾರು ತಿಂತಾರೆ ಹೇಳು? ನಿನಗರ ಬೇಸರ ಬರಲ್ಲ ತಿಂದು? ಬ್ಯಾರೇದೇನು ತಿನ್ಬೇಕು ಅನ್ಸಲ್ಲೇನು ನಿನಗೆ? ಈ ದೋಸೆ ಪಡ್ಡ ಇಡ್ಲಿ ಎಷ್ಟೊಂದು ನಾಷ್ಟ ಅದಾವ, ಅದೆಲ್ಲ ಬಿಡ್ತಿ ಅದೊಂದು ಉಪ್ಪಿಟ್ಟು ಮಾಡೋದು, ಕುದಿಸೋದು, ಇಟ್ಟು ಬಿಡೋದು, ಮುಗೀತು. ಆ ದಿನ ಇಡೀ ದಿನ ಬರೀ ಉಪ್ಪಿಟ್ಟು ಮೇಲೆ ಬದುಕಬೇಕು ನಾವು. ಬೇರೆ ಏನೋ ಮಾಡೋಕೆ ಬರಲ್ಲೇನು ನಿನಗೆ? ಅಲ್ಲ, ನಿನಗರ ಸಾಕನ್ಸಲ್ಲೇನು ಇದು ಉಪ್ಪಿಟ್ಟು ಅಂತ? ಇಲ್ಲ, ನನಗೆ ಯಾವತ್ತು ಉಪ್ಪಿಟ್ಟ ಮೇಲೆ ಬೇಸರ ಅನ್ನೋದೇ ಬರಲ್ಲ. ಯಾಕಂತಂದ್ರೆ ನಮ್ಮ ಅಜ್ಜಿ ಕಾಲದ್ಲಿಂತನೂ ಉಪ್ಪಿಟ್ಟು ಅಂದ್ರೆ ನನಗೆ ಅಷ್ಟೊಂದು ಜೀವ ಗೊತ್ತೇನು? ಅವಾಗಿನ ಹಿಡಿದು ನಮ್ಮ ಮನೆಯಾಗ ಮಾಡ್ತಾನೆ ಇರ್ತಾರೆ. ಯಾವತ್ತು ಉಪ್ಪಿಟ್ಟು ಮಾಡೋದು ಬಿಟ್ಟಿಲ್ಲ. ನಮ್ಮ ಅಜ್ಜಿ ಕಾಲದ್ಲಿಂತಾಯ್ತು, ಈಗ ನಮ್ಮ ಅಪ್ಪವ್ರ ಕಾಲದ್ಲಿಂತಾಯ್ತು, ಈಗ ನಮ್ಮ ಅಣ್ಣವ್ರ ಕಾಲದ್ಲಿಂತಾಯ್ತು. ಹಿಂಗೆ ಚಾಲನೆ ಅದ ಗೊತ್ತೇನು? ಈಗ ನಮ್ಮ ಅಣ್ಣನ ಮಗ ಇಲ್ಲ, ಈಗ ಅವನ್ಲಿತ್ ಬಿ ಹಂಗೆ ಚಾಲನೆ ಅದ ಹೊರತು ನಾವೇನು ಉಪ್ಪಿಟ್ಟು ಬಿಟ್ಟಿಲ್ಲ ಬಿಡ್ರಿ ಮಾಡೋದು. ಅಂದ್ರೆ ಉಪ್ಪಿಟ್ಟಿಂದ ವಂಶದ ಕುಡಿಬಿಡು. ಉಪ್ಪಿಟ್ಟಿಂದು ವಂಶಸ್ಥರು ನೀವು. ಉಪ್ಪಿಟ್ಟು ಖಾನ್ದಾನಿ ನಿಮ್ದು ಅಡ್ಡ ಹೆಸರ ಉಪ್ಪಿಟ್ಟು ಅಂತೇಳಿ ಇರ್ಬೇಕಿತ್ತು ನೋಡು. ಕೆಂಚಿ ಉಪ್ಪಿಟ್ಟು ಅಂತ ಕರಿತಿದ್ದ ನಾನಂತ್ರ. ಈಗೇನಾಗ್ಯದ ಬಿಡು, ಕೆಂಚಿ ಉಪ್ಪಿಟ್ಟು, ಕೆಂಚಿ ಉಪ್ಪಿಟ್ಟು, ಕೆಂಚಿ ಉಪ್ಪಿಟ್ಟು ಅಂತ ಕರಿತೀನಿ ನಿನ್ನ ಮ್ಯಾಲ. ಬಿಡು, ಈಗ ಸಿಟ್ಟೇನು ಮಾಡ್ಕೋಬೇಡ. ಅದು ಜವಿ ಗೋಧಿ ಉಪ್ಪಿಟ್ಟು ಬಿಸಿ ಬಿಸಿದಲ್ಲ, ನೀನು ತಿನ್ನು. ನಾನು ಹೊರಗೆ ಹೋಗಿ ಮಸಾಲೆ ದೋಸೆ ತಿಂದು 1 ಕಪ್ ಕಾಫಿ ಕುಡ್ಕೊಂಡು ಬರ್ತೀನಿ. ಇದು ನಾಳೆಗೆ ನಮ್ಮ ಮನೆಗೆ ನಮ್ಮ ದೋಸ್ತರು ಹೊಂಟಾರ, ಅದಕ್ಕೆ ಜರ ಏನಾರ ಸ್ಪೆಷಲ್ ಅಡ್ಗೆ ಮಾಡ್ತೇನೆ. ಇಲ್ಲ, ಅಡುಗೆ ಏನು ಮಾಡೋದಾಗಲ್ಲ ನನಗೆ. ಯಾಕಂತಂದ್ರೆ ಒಬ್ಬ ಚಿಕನ್ ತಿಂದ್ರೆ ಒಬ್ಬ ಮಟನ್ ತಿಂತಾನೆ, ಒಬ್ಬ ಮಟನ್ ತಿಂದ್ರೆ ಇನ್ನೊಬ್ಬ ಮೀನು ತಿಂತಾನೆ. ಎಲ್ಲಿ ಒಬ್ಬೊಬ್ಬರು ಸಲಿಂದ ಇಟ್ಟೆಲ್ಲ ಮಾಡ್ಕೊತ ಕೂಡ್ಲಿ ಹೊರಗೆ ಇಟ್ಟು ಊಟ ಮಾಡಿಸಿ ಕಳಿಸ್ರಿ. ಊಟ ಏನು ಮಾಡಲ್ಲ ನನ್ನ ಮನೆಗೆ. ಬೇಕಿದ್ರೆ ಚಾ ನಾಷ್ಟ ಮಾಡ್ತೀನಿ ನೋಡ್ರಿ. ಕರ್ಕೊಂಡು ಬರ್ತೀರಂದ್ರೆ ಕರ್ಕೊಂಡು ಬರ್ರಿ. ಆಯ್ತು ತಗೋ, ನಾಷ್ಟಕ್ಕೆ ಮಾಡು. ಮತ್ತು ಏನು ನಾಷ್ಟ ಮಾಡ್ತಿ? ನೀವೇನು ಹೇಳ್ತೀರಿ ಅದು ಮಾಡಿ ಇಡ್ತೀನಿ. ಏನು ಮಾಡಂತೀರಿ? ಇದು ಪೂರಿ ಆಲೂಗಡ್ಡೆ ಪಲ್ಯ ಮಾಡು, ಮಸ್ತ್ ಮಾಡ್ತೀನಿ ನೀನು. ಅದು ಭಾಳ ಟೇಸ್ಟ್ ಮಾಡ್ತಿ, ಅದೇ ಮಾಡಿಬಿಡು. ಮತ್ತು ಮುಂಜಾನೆ ಅಷ್ಟೊಂದು ಎಣ್ಣೆ ಹಾಕಿದ್ದು ಯಾರು ತಿಂತಾರ್ರಿ? ಎಣ್ಣೆ ಕರ್ದಿದ್ದು ಬೇಡ, ಬ್ಯಾರೇದು ಏನಾರ ಹೇಳ್ರಿ. ಹಂಗಂತ್ಯ? ಏನು ಮಾಡ್ತಿ? ಇದು ಮಾಡು, ಪಾವ್ ಭಾಜಿ ಮಾಡ್ತೇನು? ಪಾವ್ ಭಾಜಿ ಮಾಡು. ಅದು ನಮ್ಮ ದೋಸ್ತ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ, ಮೂಗರ್ಗೆ ಭಾಳ ಇಷ್ಟ ಗೊತ್ತೇನು? ಪಾವ್ ಭಾಜಿನೇ ಮಾಡಿಬಿಡು. 1 ವರ್ಷ ಆಗಿದ್ಮೇಲೆ ನಿಮ್ಮ ದೋಸ್ತರು ಹೊಂಟಾರ, ಅದು ಬಿರೇಡ ಮತ್ತು ಪಲ್ಯ ಕೊಡ್ತೀರ? ಅದು ಚಂದರ ಅನ್ನಿಸ್ತದ ನಿಮಗೆ? ನಿಮ್ಮ ಬಿಡ್ರಿ, ಬೇರೆದು ಏನಾರ ಹೇಳ್ರಿ. ಉತ್ತಪ್ಪ ಮಾಡು. ಉತ್ತಪ್ಪ ನನಗೂ ಇಷ್ಟ, ಎಲ್ಲರಿಗೂ ದೋಸ್ತರಿಗೂ ಇಷ್ಟ. ಉತ್ತಪ್ಪನೇ ಮಾಡು, ಅದೇ ಖುಷಿ ನಿಂತು ತಿಂತಾರೆ. ದಾಸಿ ಪಡ್ಡ ಉತ್ತಪ್ಪ ಇದೆಲ್ಲ ದಿನಾಲು ತಿಂತಾರ್ರಿ, ದೊಡ್ಡ ಸಿಟಿ ಮೇಲೆ ಇದ್ದವರು ದಿನಾಲು ಇದೆಲ್ಲ ತಿಂದವ್ರಿಗೆ ಸಾಕಾಗಿರ್ತದ. ಮತ್ತು ಇಲ್ಲಿ ಬಂದಾಗೂ ಅದೇ ಮಾಡಿದ್ರೆ ಅದು ಏನು ಚಂದ ಅನ್ನಿಸ್ತದ್ರಿ? ಸ್ವಲ್ಪ ಡಿಫ್ರೆಂಟ್ ಇರಬೇಕಿಲ್ಲ? ಸಾಕಾಯ್ತಪ್ಪ ನನಗಂತರೂ. ಅದು ಮಾಡಿ ಇದು ಮಾಡಂತ ಹೇಳಿ ಅದು ಏನು ಮಾಡ್ಬೇಕು ಅನ್ನಿಸ್ತದ ಅದು ಮಾಡಿಬಿಡು ನೀನೇ.
ನನಗೇನು ಗೊತ್ತಾಗ್ವಲ್ದು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ದು. ನೀನೇ ಏನು ಮಾಡ್ಬೇಕು ಅನ್ನಿಸ್ತದ ಅದಷ್ಟು ಮಾಡಿಬಿಡು. ಒಂದಿಟ್ಟು ನಾಷ್ಟ ಮಾಡು, ಚಾ ಮಾಡು. ಮೊದಲೇ ಹೇಳಬೇಕು ಬೇಡ. ಆಯ್ತು ತಗೋರಿ, ನಾಳೆಗೆ ನಾನೇ ಒಂದು ಸ್ಪೆಷಲ್ ನಾಷ್ಟ ಮಾಡಿ ಕೊಡ್ತೀನಂತ, ಆಯ್ತಾ? ಏನು ಮಾಡ್ತಪ್ಪ ಅಂತ ಸ್ಪೆಷಲ್ ನಾಷ್ಟ? ಶಾವ್ಗೆ ಉಪ್ಪಿಟ್ಟು ಮಾಡ್ತೀನಿ, ಸ್ಪೆಷಲ್. ಉದ್ದಾಯ್ತು ಹೋಗು. ಇಟ್ಟತ್ತು ತಲೆ ಹೊಡ್ಕೊಂಡು ಸಾಕಾಯ್ತು. ಮತ್ತನ ಉಪ್ಪಿಟ್ಟಿಗೆ ಬಂದು ನಿಂತಳಿಕಿ. ಇಕ್ಕಿ ಏನು ಈ ಜನ್ಮದಾಗ ಉಪ್ಪಿಟ್ಟಿಗೆ ಬಿಟ್ಟು ಹೊರಗಂತರೂ ಬರಲ್ಲ. ನನ್ನ ದೋಸ್ತರ ಗತಿ ಅದೋ ಗತಿ ನಾಳೆಗೆ. ಏನ್ರಿ, ಒಂಚೂರು ಸುಶೀಲಕ್ಕನ ಮನೆಗೆ ಹೋಗಿ ಬರ್ತೀನಿ ರೀ. ನಾನು ಮಾತನೇ ಹಾಗೆ ಮರ್ತೇ ಬಿಟ್ಟ. ಆಕಿ ಅವ್ರಿಕಾಳು ಉಪ್ಪಿಟ್ಟು ಮಾಡ್ಯಾಳಂತ, ತಿಂದು ಬರ್ತೀನಿ ನಾನು. ನೀವು ಹೋರಿ ಮಸಾಲೆ ದೋಸೆ ತಿನ್ನಕ್ಕೆ ಹೊರಗೆ. ಮತ್ತ ಇದು ಜವಿಗೋದಿ ಉಪ್ಪಿಟ್ಟು ಮಾಡಿದಿ, ಅದೇನು ತಲೆ ಕಟ್ಕೋತೇನ? ಸಂಜೆಗೆ ತಿಂತೀನಿ. ಈಗ ಅಲ್ಲಿ ತಿಂದು ಬರ್ತೀನಿ, ಅದು ಸಂಜೆಗೆ ಆಗ್ತದ. ಮತ್ತೆ ಅಲ್ಲಿ ಸಂಜೆಗೆ ಮಾಡ್ಕೊತ ಕೂಡ್ಲಿ. ನಿಮಗೂ ಸಂಜೆಗೆ ಅದೇ ಇಟ್ಟಿರ್ತೀನಿ. ಜಲ್ದಿ ಮನೆಗೆ ಬರ್ರಿ, ಬಿಸಿ ಮಾಡ್ಕೊಂಡು ತಿನ್ನಕ್ಕಾಗ್ತದ. ರಾತ್ರಿ ಉಪ್ಪಿಟ್ಟ?